ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇರ್ತೀರಾ ದಯವಿಟ್ಟು ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈ ಒಂದು ಕಂಟೆಂಟನ್ನು ಯೂಸ್ ಮಾಡ್ಕೊಳ್ಳಿ. ಇದೊಂದು ರಿಕ್ವೆಸ್ಟು. ಬನ್ನಿ ಸ್ನೇಹಿತರೆ, ಕಂಟೆಂಟ್ಗೆ ಮೂವ್ ಆಗೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ? ಸೊ ಈ ಒಂದು ಕ್ಲಾಸಲ್ಲಿ ಇನ್ನು ಉಳಿದ ಕಂಟೆಂಟ್ಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಕರ್ನಾಟಕದ ಒಂದು ನೂತನ ಅಡ್ವೊಕೇಟ್ ಜನರಲ್ ಯಾರಾಗಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಶಶಿಕಿರಣ್ ಶೆಟ್ಟಿ ಅಂತ. ಓಕೆ, ಶಶಿಕಿರಣ್ ಶೆಟ್ಟಿ ಅವರು ನೂತನ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಆಗಿದ್ದಾರೆ ಸ್ನೇಹಿತರೆ. ಮತ್ತು ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು. ನಿಮಗೆ ಈ ಕರ್ನಾಟಕ ರಾಜ್ಯದ ಅಂದರೆ ರಾಜ್ಯದ ವಿಷಯಕ್ಕೆ ಬಂದಾಗ, ಯಾವುದೇ ಒಂದು ರಾಜ್ಯದ ವಿಷಯಕ್ಕೆ ಬಂದಾಗ ಅವರು ಅಡ್ವೊಕೇಟ್ ಜನರಲ್ ಆಗಿರ್ತಾರೆ. ಒಂದು ಲಾಯರ್ನ ನಾವು ಅಪಾಯಿಂಟ್ ಮಾಡಿಕೊಂಡಾಗ, ಹಿರಿಯ ವಕೀಲರನ್ನು ನಾವು ಅಪಾಯಿಂಟ್ ಮಾಡಿಕೊಂಡಾಗ ಅವರು ಸರ್ಕಾರದ ಒಂದು ಕೆಲಸಗಳನ್ನು ಅವರು ಇನ್ಚಾರ್ಜ್ ತಗೋತಾರೆ. ಸರ್ಕಾರದ ಕೇಸಸ್ನ ಅವರು ಹ್ಯಾಂಡಲ್ ಮಾಡ್ತಾರೆ. ಸರ್ಕಾರಕ್ಕೆ ಒಂದು ಕಾನೂನಿನ ಸಲಹೆಗಳನ್ನು ನೀಡ್ತಾರೆ. ಇವರನ್ನು ನಾವು ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಸೆಂಟ್ರಲಲ್ಲಿ ಯಾರು ಸರ್ ಅಂತ ಕೇಳಿದ್ರೆ, ಸೆಂಟ್ರಲಲ್ಲಿ ಅಟಾರ್ನಿ ಜನರಲ್ ಸ್ನೇಹಿತರೆ. ಅಟಾರ್ನಿ ಜನರಲ್. ಓಕೆ, ಅಟಾರ್ನಿ ಜನರಲ್ ಯಾರಿದ್ದಾರೆ ಈಗ ಪ್ರಸ್ತುತವಾಗಿ ಅಂತಂದರೆ ಆರ್ ವೆಂಕಟರಮಣಿ. ಓಕೆ, ಸೊ ಇವರು ಪ್ರಸ್ತುತವಾಗಿ ಇರ್ತಕ್ಕಂಥ ಅಟಾರ್ನಿ ಜನರಲ್. ಓಕೆ, ಸ್ಟೇಟಲ್ಲಿ ಅಡ್ವೊಕೇಟ್ ಜನರಲ್ಲು ಶಶಿಕಿರಣ್ ಶೆಟ್ಟಿ, ಸೆಂಟ್ರಲಲ್ಲಿ ಅಟಾರ್ನಿ ಜನರಲ್ ಅವರು ಆರ್ ವೆಂಕಟರಮಣಿ ಅಂತೇಳಿ. ಓಕೆ, ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಎ.ಜಿ. ನೋಡಿ, ಎ.ಜಿ. ಅಡ್ವೊಕೇಟ್ ಜನರಲ್ ಹುದ್ದೆಗೆ ಹಿರಿಯ ವಕೀಲರಾದ ಶಶಿಕಿರಣ್ ಶೆಟ್ಟಿರವರನ್ನು ರಾಜ್ಯ ಸರ್ಕಾರ ಶಿಫಾರಸ್ಸಿನ ಮೇಲೆ ರಾಜ್ಯಪಾಲರಾದ ದಾವರ್ ಚಂದ್ ಗೆಹ್ಲೋಟ್ ಅವರು ಸಂವಿಧಾನದ ವಿಧಿ 165 ಸಬ್ಸೆಕ್ಷನ್ 1, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಕಲಮಲ್ಲಿ ನಾವು ಇವ್ರನ್ನ ನಾವು ಅಡ್ವೊಕೇಟ್ ಜನರಲನ್ನು ಅಪಾಯಿಂಟ್ ಮಾಡ್ತೀವಿ ಅಂತಂದರೆ, ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಆಫ್ 165 ಅಂಡರ್ ಸೆಕ್ಷನ್ 1. ಓಕೆ, ಸಬ್ಸೆಕ್ಷನ್ 1 ಈ ಒಂದು ಕಲಮ್ನ ಅಡಿಯಲ್ಲಿ, ಆರ್ಟಿಕಲ್ನ ಅಡಿಯಲ್ಲಿ ನಾವು ಅಪಾಯಿಂಟ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಶಶಿಕಿರಣ್ ಶೆಟ್ಟಿ ಅವರು ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತ ಪಿ ವಿಶ್ವನಾಥ್ ಶೆಟ್ಟಿರವರ ಪುತ್ರರಾಗಿದ್ದಾರೆ. ಓಕೆ, ಪಿ ವಿಶ್ವನಾಥ್ರವರ ಪುತ್ರ ಆಗಿದ್ದಾರೆ. 23 ವರ್ಷಗಳಿಂದ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಶಶಿಕಿರಣ್ ಶೆಟ್ಟಿರವರು ಕರ್ನಾಟಕದ 16 ಶಾಸಕರನ್ನು ಆಗ ಸಸ್ಪೆಂಡ್ ಮಾಡಿದ್ರು, ಸದನದಿಂದ. ಹೌದಾ? ಅನರ್ಹಗೊಳಿಸಿದ್ರು. ಆ ಅನರ್ಹಗೊಳಿಸಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಒಬ್ಬರ ಪರವಾಗಿ ಇವರು ವಾದ ಮಂಡಿಸ್ತಾರೆ. ಓಕೆ, ಒಬ್ಬರ ಪರವಾಗಿ ವಾದ ಮಂಡಿಸ್ತಾರೆ. ಅದಕ್ಕೇ ಆ ಒಂದು ವಿಷಯದಿಂದ ಇವರು ಶಶಿಕಿರಣ್ ಶೆಟ್ಟಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಯಾರ ಒಂದು ಸಲಹೆ ಮೇರೆಗೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ರೆಕಮೆಂಡ್ ಮಾಡ್ತಾರೆ, ಇವ್ರನ್ನ ಮಾಡಿರಿ ಅಂತ. ಓಕೆ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವ್ರನ್ನ ರೆಕಮೆಂಡ್ ಮಾಡೋದು ಯಾರಪ್ಪ ಅಂತಂದರೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು. ನೆಕ್ಸ್ಟ್ ನೋಡೋದಾದರೆ, ಕೇಂದ್ರ ಜಾಗೃತ ಆಯೋಗ CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತೇಳಿ. ಓಕೆ, CVC ನೂತನ ಮುಖ್ಯ ಆಯುಕ್ತರು ಯಾರಾಗಿದ್ದಾರೆ ಅಂತ ನೋಡೋಣ. 2023 ಮೇ 23ರಂದು
CVC ಆಯೋಗದ ಮುಖ್ಯ ಆಯುಕ್ತರಾಗಿ ಪ್ರವೀಣ್ ಕುಮಾರ್ ಶ್ರೀವಾತ್ಸವ ಅವರು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರಿಂದ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಜಗದೀಪ್ ಧನ್ಕರ್, ಓಕೆ, ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇರ್ತಾರೆ ಆ ಒಂದು ಸಮಾವೇಶದಲ್ಲಿ. ಕೇಂದ್ರ ಜಾಗೃತ ಆಯೋಗದ ಮುಖ್ಯ ಆಯುಕ್ತರಾಗಿ ಸುರೇಶ್ ಎನ್ ಪಾಟೀಲ್ ರವರು 2022 ಡಿಸೆಂಬರ್ನಲ್ಲಿ ರಿಟೈರ್ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಅವ್ರ ಜಾಗಕ್ಕೆ ಇವ್ರನ್ನ ತೊಗೊಂಬಂದು ಕೂರಿಸ್ತಾರೆ. ಪ್ರವೀಣ್ ಕುಮಾರ್ ಶ್ರೀವಾತ್ಸವನ ಅಪಾಯಿಂಟ್ ಮಾಡ್ತಾರೆ. ಬನ್ನಿ ಬೇಗ 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 ಹೋಗ್ತಾ ಇರೋಣ, ಕಂಟೆಂಟ್ಸ್ಗೆ ಮೂವ್ ಆಗ್ತಾ ಇರೋಣ ಸ್ನೇಹಿತರೆ. ಕೇಂದ್ರೀಯ ತನಿಖಾ ದಳ CBI, ಓಕೆ, CBIನ ನಿರ್ದೇಶಕರು ಯಾರು? ಪ್ರವೀಣ್ ಸೂದ್. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ ಇದು. ಕರ್ನಾಟಕದ 41ನೇ ಪೊಲೀಸ್ ಮಹಾನಿರ್ದೇಶಕ DG ಮತ್ತು IGP ಯಾಗಿ ಕಾರ್ಯನಿರ್ವಹಿಸಿದ್ದ ಪ್ರವೀಣ್ ಸೂದ್ ರವರು ಕೇಂದ್ರ ತನಿಖಾ ದಳ CBI, ಓಕೆ, ಅದರ ಒಂದು ನೂತನ ಹಾಗೂ 34ನೇ ನಿರ್ದೇಶಕರಾಗಿ ಯಾವಾಗ ಅಧಿಕಾರ ತಗೋತಾರೆ? 2023 ಮೇ 25 ಅಧಿಕಾರ ವಹಿಸ್ಕೋತಾರೆ. CBIನ ಹಾಲಿ ನಿರ್ದೇಶಕರಾಗಿದ್ದ ಸುಬೋಧ್ ಕುಮಾರ್ ಜೈಸ್ವಾಲ್ ಅವರ ವ್ಯಾಲಿಡಿಟಿ ಮುಗಿದ ಒಂದು ಕಾರಣದಿಂದ ಇವರನ್ನು ನೂತನ ನಿರ್ದೇಶಕರಾಗಿ, ಡೈರೆಕ್ಟರಾಗಿ ಯಾರನ್ನು ಅಪಾಯಿಂಟ್ ಮಾಡ್ತಾರೆ? ಪ್ರವೀಣ್ ಸೂದ್ ಅವರನ್ನು ಮುಂದಿನ 2 ವರ್ಷಗಳ ಕಾಲ CBIನ ನಿರ್ದೇಶಕರಾಗಿ ಇವರನ್ನು ಅಪಾಯಿಂಟ್ ಮಾಡಿದ್ದಾರೆ. ಕಂಟಿನ್ಯೂ 2 ಇಯರ್ಸ್ ಇವರೇ ಇರ್ತಾರೆ. ಓಕೆ, ತುಂಬ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಸ್ನೇಹಿತರೆ. ಇದು ಕಾಂಪಿಟೇಟಿವ್ಸಲ್ಲೆಲ್ಲ ರಿಪೀಟ್ ಆಗಿದೆ ಇದು ಕ್ವಶನ್ನು. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ DG ಮತ್ತು IGP ಡಾಕ್ಟರ್ ಅಲೋಕ್ ಮೋಹನ್ ಅವರನ್ನು ಅಪಾಯಿಂಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಡಾಕ್ಟರ್ ಅಲೋಕ್ ಮೋಹನ್. ಒಂದು ನಿಮಿಷ ಸ್ನೇಹಿತರೆ. ಓಕೆ, 2023 ಮೇ 22 ಹಿರಿಯ IPS ಅಧಿಕಾರಿ ಅಲೋಕ್ ಮೋಹನ್ ರವರು ರಾಜ್ಯದ ನೂತನ ಮತ್ತು 42ನೇ ಪೊಲೀಸ್ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಪ್ರವೀಣ್ ಸೂದ್ ಇವ್ರ ಜಾಗಕ್ಕೇನೆ ಅವ್ರನ್ನ ತಂದಿರೋದು. ಯಾರನ್ನು? ಅಲೋಕ್ ಮೋಹನ್ ಅವ್ರನ್ನ ಪ್ರವೀಣ್ ಸೂದ್ ರವರ ಜಾಗಕ್ಕೆ, ಅವರ ಒಂದು ಪೋಸ್ಟ್ಗೆ ಇವ್ರನ್ನ ರೀಪ್ಲೇಸ್ ಮಾಡ್ಕೋತಾರೆ. ಪ್ರವೀಣ್ ಸೂದ್ ಅವ್ರನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಎಲ್ಲಿಗೆ ಪ್ರಮೋಷನ್ ಕೊಡ್ತಾರೆ? CBI ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ರಾಗಿ ಪ್ರಮೋಟ್ ಮಾಡ್ತಾರೆ. ಓಕೆ, ನೇಮಕಗೊಂಡ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಅಲೋಕ್ ಮೋಹನ್ ರವರನ್ನು ಅಪಾಯಿಂಟ್ ಮಾಡ್ತಾರೆ. ಇವರು ನೂತನ DGP ಅಲೋಕ್ ಮೋಹನ್ ರವರಿಗೆ ಅಧಿಕಾರದ ದಂಡ ಬೇಟನ್ವನ್ನು ನಿರ್ಗಮಿತ ಮತ್ತು 41ನೇ DGP ಆದ ಪ್ರವೀಣ್ ಸೂದ್ ರವರು ಹಸ್ತಾಂತರಿಸಿದರು. ಓಕೆ, ಕಂಪ್ಲೀಟ್ ಅಥಾರಿಟಿನ ಯಾರಿಗೂ ಒಪ್ಪಿಸ್ತಾರೆ? ಪ್ರವೀಣ್ ಸೂದ್ ಅವರು ಅಲೋಕ್ ಮೋಹನ್ ಅವ್ರಿಗೆ ಒಪ್ಪಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಬೆಂಗಳೂರು ನಗರದ ನೂತನ ಪೊಲೀಸ್ ಆಯುಕ್ತರು ಯಾರೀಗ? B. ದಯಾನಂದ್ ರವರು. ಓಕೆ, ನೂತನ ಪೊಲೀಸ್ ಕಮಿಷನರ್ ಯಾರಪ್ಪ ಅಂತಂದರೆ B. ದಯಾನಂದ್ ರವರು. ಇವರು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಬೆಂಗಳೂರು ನಗರದ ನೂತನ ಪೊಲೀಸ್ ಆಯುಕ್ತರಾಗಿ B. ದಯಾನಂದ್ ಅವರನ್ನು 2023 ಮೇ 30 ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರು ನಗರದ ಹಾಲಿ ಪೊಲೀಸ್ ಆಯುಕ್ತರಾಗಿದ್ದ CH ಪ್ರತಾಪ್ ರೆಡ್ಡಿ ಅವರಿಗೆ DGP ಆಗಿ ಪ್ರಮೋಟ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ ಇವ್ರನ್ನ. ಓಕೆ, ಮತ್ತು ಹಿರಿಯ IPS ಅಧಿಕಾರಿ B. ದಯಾನಂದ್ ಅವರು ಬೆಂಗಳೂರು ನಗರದ ಮುಂದಿನ ಪೊಲೀಸ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಓಕೆ, ನೆಕ್ಸ್ಟ್ UPSC ಅಂದರೆ ಎಲ್ಲ ಗೊತ್ತಿದೆ ನಿಮಗೆಲ್ಲ.
ಅಲ್ವಾ? ಎಷ್ಟೊಂದು ಜನ ಪಾಪ ಯು ಪಿ ಎಸ್ ಸಿಗೆ ರೆಡಿ ಆಗ್ತಾ ಇರ್ತೀರಾ, ಪ್ರಿಪೇರ್ ಆಗ್ತಾ ಇರ್ತೀರಾ. ನಾವು ಮಾಡ್ತಕ್ಕಂಥ ಕಂಟೆಂಟು ಯು ಪಿ ಎಸ್ ಸಿಗೂ ಕೂಡ ಆಗುತ್ತೆ ಸ್ನೇಹಿತರೆ. ಕರೆಂಟ್ ಅಫೇರ್ಸು ಯು ಪಿ ಎಸ್ ಸಿಗೂ ಕೂಡ ಆಗುತ್ತೆ. ಯಾಕಂದರೆ ಓವರಾಲ್ ನಾವು ಇಂಡಿಯಾದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಸಿದ್ಧಪಡಿಸಿ ನಿಮಗೆ ಪಡಿಸ್ತಾ ಇರ್ತಕ್ಕಂಥದ್ದು. ಭಾರತದ ವಿಷಯಗಳಲ್ಲದೆ, ಕರೆಂಟ್ ಅಫೇರ್ಸು ಭಾರತದ ವಿಷಯಗಳಲ್ಲದೆ ಬೇರೆ ಹೊರ ದೇಶದ, ಅಂದರೆ ಈ ಥ್ರೂ ಔಟ್ ವರ್ಲ್ಡ್ ಪ್ರಪಂಚದ ಒಂದು ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಯು ಪಿ ಎಸ್ ಸಿಗೂ ಕೂಡ ಆಗುತ್ತೆ ಇದು ಸ್ನೇಹಿತರೆ. ಯು ಪಿ ಎಸ್ ಸಿಯ ನೂತನ ಅಧ್ಯಕ್ಷರು ಯಾರು ಅಂತಂದರೆ ಮನೋಜ್ ಸೋನಿ. ಓಕೆನಾ? ಮನೋಜ್ ಸೋನಿ ನೋಡಿ, ಇವರನ್ನು ಏನಂತ ಕರೀತಾರೆ? ಮೆರಿಟ್ ಕಾಯುವ ಕಾವಲು ನಾಯಿ ಎಂದೇ ಖ್ಯಾತವಾದ ಕೇಂದ್ರ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರಾಗಿ ಮನೋಜ್ ಸೋನಿ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಇವರು ಎಷ್ಟು ಹೆಸರು ಮಾಡಿದ್ದಾರೆ ನೋಡಿ, ಮೆರಿಟ್ ಕಾಯುವ ಕಾವಲು ನಾಯಿ. ಮೆರಿಟನ್ನು ಕಾಯ್ತಾರೆ ಅವರು. ಮೆರಿಟಲ್ಲಿ ಯಾವುದೇ ವಿದ್ಯಾರ್ಥಿಗಳು ಕೂಡ ಮೋಸ ಆಗಬಾರ್ದು. ಈ ಕೆ ಪಿ ಎಸ್ ಸಿ ನಡೀತಾ ಇದೆಯಲ್ಲ, ಪಾಪ ಎಷ್ಟು ಜನ ಬರೀತಾ ಇದ್ದಾರೆ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಎಲ್ಲ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಮನ ನೋಯಿಸ್ತಾ ಇದ್ದಾರೆ ಇವರು. ಕೆ ಪಿ ಎಸ್ ಸಿ ಅವರು ಎಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂದರೆ, ಪಾಪ ಬಡ ವಿದ್ಯಾರ್ಥಿಗಳಿಗೆ ಪಾಪ ಕೂತ್ಕೊಂಡು ಮನೆಯಲ್ಲೇ ಓದ್ತಾ ಇರ್ತಾರೆ. ಹಗಲು ರಾತ್ರಿ ಅನ್ನದೇ ನಿದ್ದೆ ಬಂದರೂ ಕೂಡ ಪಾಪ ಕಣ್ಣಿಗೆ ನೀರು ಹಾಕ್ಕೊಂಡು ಈ ಎಣ್ಣೆ ಬಿಟ್ಕೊಂಡು ಕೆಲವರು ಪಾಪ ಓದ್ತಾ ಇರ್ತಾರೆ. ಎಣ್ಣೆ ಬಿಟ್ಕೊಂಡು ಅನ್ನಬಾರ್ದು, ಎಣ್ಣೆ ಬಿಟ್ಕೊಂಡು ಓದೋ ಕಾಲ ಹೋಯ್ತು. ಬಟ್ ಆದರೂ ಪಾಪ ಮಕ್ಕಕ್ಕೆ ನೀರು ಎರ್ಚ್ಕೊಂಡು ಪಾಪ ಓದ್ತಾ ಇರ್ತಾರೆ. ನಿದ್ರೆ ಬಂದು ಕೂಡ ತೂಗುಡ್ಸ್ಕೊಂಡು ಸ್ವಲ್ಪ ವಾಕ್ ಮಾಡ್ಕೊಂಡು ಓದ್ತಾ ಇರೋ ಮಕ್ಕಳು ಇರ್ತಾರೆ ಪಾಪ ಎಷ್ಟೊಂದು ಜನ. ಅಂತ ಅವ್ರಿಗೆಲ್ಲ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆ ಪಿ ಎಸ್ ಇವರು. ಏನು ಮಾಡೋದು? ಕಾಲೈ ತಸ್ಮೈ ನಮಃ, ಕಾಲನೇ ಪಾಠ ಕಲಿಸ್ಬೇಕು ಅವ್ರಿಗೆ. ಡಾಕ್ಟರ್ ಮನೋಜ್ ಸೋನಿ ಅವರು 2023 ಮೇ 16ರಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರದೀಪ್ ಕುಮಾರ್ ಜೋಶಿ ಅವರಿಂದ ತೆರವಾದ ಸ್ಥಾನಕ್ಕೆ ಸೋನಿ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಮುಂಚೆ ಇದ್ದಿದ್ದು ಯಾರು? ಪ್ರದೀಪ್ ಕುಮಾರ್ ಜೋಶಿ ಅಂತ. ಓಕೆ, ಪ್ರದೀಪ್ ಕುಮಾರ್ ಜೋಶಿ ಅಂತ ಅವ್ರ ಸ್ಥಾನಕ್ಕೆ ಇವರನ್ನು ಅಪಾಯಿಂಟ್ ಮಾಡ್ಕೋತಾರೆ. ಏಪ್ರಿಲ್ 5ರಿಂದ ಪ್ರಸ್ತುತವರೆಗೆ ಸೋನಿ ಅವರು ಆಯೋಗದ ಅಧ್ಯಕ್ಷರ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. ಯು ಪಿ ಎಸ್ ಸಿ ಅಧ್ಯಕ್ಷರ ಮಾಸಿಕ ಒಂದು ವೇತನ 2.5 lakhs ಅಷ್ಟೇ. 2.5 lakhs. ಯಾರ್ಯಾರಿಗೆ 2.5 lakhs ಸ್ಯಾಲ್ರಿ ತೆಗಿಬೇಕು ಅಂತ ಆಸೆ ಇದೆ ಸ್ನೇಹಿತರೆ, ಕಮೆಂಟ್ ಮಾಡಿ, ಎಲ್ಲ ಹ್ಯಾಂಡ್ಸ್ ರೈಸ್ ಮಾಡಿ ಕಮೆಂಟಲ್ಲಿ. 2.5 ಲಕ್ಷ ಸಂಬಳ ತಿಂಗಳಿಗೆ ಅಂತಂದರೆ ಅವ್ರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಎಷ್ಟಿರುತ್ತೆ ಅಂತಂದರೆ, ಅವ್ರು ಬೇಕಾಗಿದ್ದು ತೊಗೋಬೋದು. ಅವ್ರ ಕಣ್ಣಿಗೆ ಏನು ಕಾಣಿಸುತ್ತೋ ಎಲ್ಲ ತೊಗೋಬೋದು. ಫ್ಯಾಮಿಲಿನ ಎಷ್ಟು ಲಕ್ಸುರಿಯಾಗಿ ಲೀಫ್ ಮಾಡ್ಬೋದು ಗೊತ್ತಾ? ಯಾರ್ಯಾರಿಗೆ ಇನ್ನೂ ಮದುವೆ ಆಗಲಿಲ್ಲ ಅವರೆಲ್ಲ ಪಾಪ ಮದುವೆ ಆಗೋದೊಂದು 6 months ಲೇಟ್ ಆದರೂ ಚಿಂತೆ ಇಲ್ಲ, ಕೂತ್ಕೊಂಡು ಓದ್ಬಿಡು ಒಂದು ಜಾಗದಲ್ಲಿ ಕೂತ್ಕೊಂಡು. 2.5 lakhs ಮಂತ್ಲಿ ಇನ್ಕಮ್ ಬಂದಿದೆ ಅಂದರೆ ಓಡ್ ಬರ್ತಾರೆ ನಿಮ್ಮ ಕಡೆ ಎಲ್ಲರೂ. ಅರ್ಥ ಆಯ್ತಾ? ಓಕೆ, ಇಷ್ಟು ಸ್ಯಾಲ್ರಿ ತೊಗೋತಾರೆ ಸ್ನೇಹಿತರೆ. ಇದು ಯಾವ ಆರ್ಟಿಕಲ್ ಅಂಡರಲ್ಲಿ ನಮಗೆ ಹೇಳುತ್ತೆ ಅಂತಂದರೆ, ಇವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು ಈ ಯು ಪಿ ಎಸ್ ಸಿನ ನಾವು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಯಾವ ಆರ್ಟಿಕಲಲ್ಲಿ ಹೇಳುತ್ತೆ ಅಂದರೆ 316ನೇ ಆರ್ಟಿಕಲಲ್ಲಿ ಹೇಳುತ್ತೆ. ಮತ್ತು ಯು ಪಿ ಎಸ್ ಸಿ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ ಈ ಆರ್ಟಿಕಲಲ್ಲಿ. ಈ ಆಯೋಗವು ಸಂವಿಧಾನಿಕ ಮತ್ತು ಸ್ವಾಯತ್ತತೆ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸಂವಿಧಾನದ 4 ಆಧಾರ ಸ್ತಂಭಗಳಾಗಿದೆ ಅಂತ, ಅದರಲ್ಲಿ ಒಂದಾಗಿದೆ ಅಂತ. ಮತ್ತು 4 ಆಧಾರ ಸ್ತಂಭ ಯಾವುದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಲೆಜಿಸ್ಲೇಚರು, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಪವರ್ಸು, ಪ್ರೆಸ್ಸು, ಇವು 4 ಕೂಡ ಸಂವಿಧಾನದ ಆಧಾರ ಸ್ತಂಭಗಳು. ಪಿಲ್ಲರ್ಸ್, 4 pillars of constitution. ಓಕೆ, 4 pillars of constitution ಜ್ಞಾಪಕ ಇರಲಿ. ಲೆಜಿಸ್ಲೇಚರ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಪವರ್ಸ್ ಆ್ಯಂಡ್ ಪ್ರೆಸ್ಸು, ಮೀಡಿಯಾ. ಓಕೆ, ಇತ್ತೀಚೆಗೆ ಮೀಡಿಯಾಗಳೆಲ್ಲ ಸೇಲ್ ಆಗೋಗ್ತಾ ಇದೆ, ಕೆಲವು ಮೀಡಿಯಾಗಳು. ಬಟ್ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಆಗಿದೆ. ನೆಕ್ಸ್ಟು ಸ್ನೇಹಿತರೆ,
ಸಾಹಿತಿ ಸಲ್ಮಾನ್ ರಶ್ದಿ ಪೆನ್ ಸೆಂಟನರಿ ಕರೇಜ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಸಲ್ಮಾನ್ ರಶ್ದಿ ಅವ್ರಿಗೆ ಸಿಕ್ಕಿದೆ. ಇವರು ಯಾರು? ಸಾಹಿತಿಗಳು ಇವರು. ಇವರಿಗೆ ಸಿಕ್ಕಿರ್ತಕ್ಕಂಥ ಬೂಕರ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಸಲ್ಮಾನ್ ರಶ್ದಿ ಅವರಿಗೆ ನ್ಯೂಯಾರ್ಕ್ ಮ್ಯಾನ್ಹಟ್ಟನ್ನಲ್ಲಿ ಇರತಕ್ಕಂಥ ಅಮೇರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ, ಎಲ್ಲಿ? ಅಮೇರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಎಲ್ಲಿ? 2023 ಮೇ 18ರಂದು 2023 ಲಿಟರರಿ ಗಾಲಾ ಸಮಾರಂಭದಲ್ಲಿ ಈ ಪ್ರಶಸ್ತಿ ಪೆನ್ ಸೆಂಟನರಿ ಕರೇಜ್ ಪ್ರಶಸ್ತಿ ನೀಡಿದೆ. ಕರೇಜ್ ಅಂದರೆ ಏನು ಹೇಳಿ ಸ್ನೇಹಿತರೆ? ಕರೇಜ್ ಏನು? ಕರೇಜ್ ಅಂದರೆ ಅವರ್ಡೆಲ್ಲ ಇದೆ ನೋಡಿ. ನೋಡಿ ಇಲ್ಲಿ ಬರ್ದು ಮೆನ್ಷನ್ ಮಾಡಿದ್ದೀನಿ. ತುಂಬ ಧೈರ್ಯ ಇರಬೇಕು ಅವ್ರಿಗೆ. ಧೈರ್ಯ, ಎಷ್ಟು ಧೈರ್ಯ ಇದ್ರೂ ಸಾಲದು. ಇದರಲ್ಲಿ ಪೆನ್ ಹಿಡ್ಕೊಳ್ಬೇಕು. ಪೆನ್ನು ಅದ್ಭುತವಾಗಿ ಹಿಡ್ಕೊಂಡು ಬರೀಬೇಕು ಇವರು. ಇವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತಂದರೆ, ಇವ್ರು ಬೇಕಾದರೆ ಪ್ರಧಾನಮಂತ್ರಿ ಬಗ್ಗೆ ಬರಿಬೋದು, ಸಿದ್ದರಾಮಯ್ಯನವ್ರ ಬಗ್ಗೆ ಬರಿಬೋದು, ಯಡಿಯೂರಪ್ಪನವ್ರ ಬಗ್ಗೆ ಬರಿಬೋದು. ಧೈರ್ಯ ಇರಬೇಕಷ್ಟೇ. ಯಾರಿಗೆ ಧೈರ್ಯ? ಯಾರಾದರೂ ಈ ಒಂದು ವಿಡಿಯೋನ ಜರ್ನಲಿಸಮ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಈ ಒಂದು ಕಂಟೆಂಟನ್ನು ಗಮನಿಸಿ ಸ್ನೇಹಿತರೆ. ಎಷ್ಟು ಧೈರ್ಯದಿಂದ ಬರೆದಿದ್ದಾರೆ ನೋಡಿ ಇವರು ಸಲ್ಮಾನ್ ರಶ್ದಿ ಅಂತಂದರೆ. ಪಾಪ ನೋಡಿ, ಒಂದು ಪಾಯಿಂಟ್ ನಾನು ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ಇವ್ರಿಗೆ 75 ವರ್ಷ ಆಗಿದೆ ಸ್ನೇಹಿತರೆ, ಓಕೆನಾ? ಕಳೆದ ವರ್ಷ ಸಾಹಿತ್ಯ ಸಮಾರಂಭ ಒಂದರಲ್ಲಿ ಲಾಸ್ಟ್ ಇಯರ್ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿರ್ತಾರೆ ಅವರು. ನೋಡಿ ಪಾಪ ಅವ್ರಿಗೆ ಚಾಕು ವಿರುತಕ್ಕೆ ಒಳಗಾಗ್ತಾರೆ ಅವರು. ಯಾರೋ ಬಂದು ಚಾಕು ತೊಗೊಂಡು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಸೈಲೆಂಟಾಗಿ. ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಅವರು. ಅದಕ್ಕೆ ಈ ಧೈರ್ಯವಾಗಿ ಯಾರಿರ್ತಾರೆ ಈ ಪ್ರೆಸ್ ರಿಪೋರ್ಟರ್ಸು, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸೇನೆ ಜಾಸ್ತಿ ಅವ್ರಿಗೆ. ಯಾಕೆಂತಂದರೆ ಅವ್ರ ಮೇಲೆ ಕಣ್ಣಿಡ್ತಾರೆ ಕೆಲವರು. ಅವ್ರು ಕಣ್ಣಿಟ್ಟಿಲ್ಲ ಅಂದ್ರೂ ಬೇರೆ ರೌಡಿಗಳಿಗಾದರೂ ಹೇಳಿ ಅವ್ರಿಗೇನಾದರೂ ಮಾಡಿಸ್ತಾರೆ. ಈ ಥರ ಎಲ್ಲ ನಡೆಯುತ್ತೆ. ಓಕೆ, ಅವರು ಗುಣಮುಖರಾದ ಬಳಿಕ ಕಾಣಿಸಿಕೊಂಡ ಮೊದಲ ಸಾರ್ವಜನಿಕ ಸಮಾರಂಭ ಇದಾಗಿತ್ತು. ಓಕೆ, ಈ ಪ್ರೋಗ್ರಾಮಲ್ಲಿ ಬಂದು ಆ ಪ್ರೈಸನ್ನು ತಗೋತಾರೆ. ಈ ಪ್ರಶಸ್ತಿಯನ್ನು ಪೆನ್ ಅಮೆರಿಕಾ ಸಂಸ್ಥೆಯು ಪತ್ರಿಕೋದ್ಯಮದಲ್ಲಿ ಧೈರ್ಯದಿಂದ ಬರೆಯುವ ಸಾಹಿತಿಗಳಿಗೆ ನೀಡುತ್ತಾ ಬಂದಿದೆ. ತುಂಬ ಧೈರ್ಯ ಇರಬೇಕು ಅವ್ರಿಗೆ. ಮೀಟರ್ ಅಂತಾರಲ್ಲ, ಆ ಮೀಟರ್ ಅಂತಕ್ಕಂಥದ್ದು ಎಲ್ಲರಿಗೂ ಬರಲ್ಲ ಸ್ನೇಹಿತರೆ. ನೋಡಿ ತುಂಬ ಧೈರ್ಯವಾಗಿ ಬರೀತಾರೆ. ನಮ್ಮ ಭಾರತದಲ್ಲೂ ಇದ್ದಾರೆ ತುಂಬ ಧೈರ್ಯವಾಗಿ ಬರೆಯೋರು. ಬಟ್ ಇನ್ನೂ ಅವ್ರು ಕಾಣಿಸ್ಲಿಲ್ಲ ಅಷ್ಟೆ, ಇನ್ನೂ ಬಂದಿಲ್ಲ ಹೊರಗಡೆ ವಿಷಯ. ಅವ್ರ ವಿಷಯ ಇನ್ನೂ ಹೊರಗಡೆಗೆ ಬಂದಿಲ್ಲ. ನೋಡೋಣ ಯಾರು ತಗೋತಾರೋ ಭಾರತದಲ್ಲಿ ಅಂತ. ಓಕೆ, ನಮ್ಮ ಲೀಡರ್ದು ಬಂತು ಇನ್ಫಾರ್ಮೇಷನ್ ಇಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕಾ ವಿದೇಶಾಂಗ ಭೇಟಿ. ಅಮೇರಿಕಾಗೆ ಹೋಗಿರ್ತಾರೆ ಇವರು. ಅಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರು ಅಂತ ನೋಡ್ಕೊಬರೋಣ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2023 ಜೂನ್ 20-23 4 ದಿನಗಳ ಕಾಲ ಅಮೇರಿಕದ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದರು. 2023 ಜೂನ್ 20ರಂದು ಅಮೇರಿಕದ ನ್ಯೂಯಾರ್ಕ್ಗೆ ಬಂದಿಳಿದ ಪ್ರಧಾನಿ ಮೋದಿಯವರು 2023 ಜೂನ್ 21ರಂದು ಜೂನ್ 21 ಏನು ಎಂಥ ಒಂದು ದಿನ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕರೆಂಟ್ ಅಫೇರ್ಸಲ್ಲಿದೆ, ಇದು ಜಿ ಕೆನಲ್ಲೂ ಇದೆ. ಇಂಟರ್ನ್ಯಾಷನಲ್ ಯೋಗ ಡೇ ಯಾವಾಗ? ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ. ಇವರು ನ್ಯೂಯಾರ್ಕ್ನಲ್ಲಿ ನಡೆಸಿದಂತಹ ಒಂದು 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ 180 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದ್ದು ರುಚಿರಾ ಕಾಂಬೋಜ್ ಅವರ ಪ್ರಮಾಣ ಪತ್ರ ಪಡೆದಿದ್ದಾರೆ. ರುಚಿರಾ ಕಾಂಬೋಜ್ ನೋಡಿ, ಇವರು ಪ್ರಮಾಣ ಪತ್ರ ಪಡೆದಿರ್ತಾರೆ. ಯೋಗದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಯೋಗ ಇದ್ದವನಿಗೆ ಯಾವುದಿಲ್ಲ, ರೋಗ ಇಲ್ಲ ಅಲ್ವಾ? ಸೊ ಯೋಗ ಎಲ್ಲರೂ ಮಾಡಲೇಬೇಕು ಸ್ನೇಹಿತರೆ. ಕಾನ್ಸಂಟ್ರೇಷನ್ ಬರಬೇಕು, ನಮ್ಮ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಡೂ ಯೋಗ. ಇಫ್ ಯು ಡೂ ಯೋಗ ಯು ಕೆನಾಟ್ ಗೆಟ್ ಎನಿ ರೋಗ. ಓಕೆ, ರೋಗ ಬರೋದೇ ಇಲ್ಲ ಸ್ನೇಹಿತರೆ. ಸೊ ಯೋಗ ಮಾಡಿ, ಎಲ್ಲರೂ ಯೋಗ ಮಾಡಿ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಮಾಡ್ಕೊಳ್ಳಿ.
ಯೋಗ ಯಾವಾಗಂದರೆ ಯಾವಾಗ ಮಾಡೋದಲ್ಲ, ಬೆಳಗ್ಗೆ ಮಾಡಿ. ಆಮೇಲೆ ಬೆಳಗ್ಗೆ ಅಂತಂದರೆ ಟಕ್ಕಂತ 12 ಗಂಟೆ ಆದಮೇಲೆ ಬೆಳಗ್ಗೆನೇ ಅಲ್ವ ಸರ್ ಅಂತ 12 ಗಂಟೆ 1 ಗಂಟೆಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅರ್ಲಿ ಮಾರ್ನಿಂಗ್ ಒಂದು 4 ಗಂಟೆಗೆ ಮಾಡಿ, ಇಲ್ಲ 5 ಗಂಟೆಗೆ ಮಾಡಿ ಸ್ನೇಹಿತರೆ, ತುಂಬ ಸೂಪರಾಗಿರುತ್ತೆ. ಫ್ರೆಶ್ ಮೂಡು. ಯೋಗ ಒಂದು ಹಾಫ್ ಆನ್ ಅವರ್ ಯೋಗ ಮಾಡಿ, ಕರೆಂಟ್ ಅಫೇರ್ಸ್ನೆಲ್ಲ ಹಿಡ್ಕೊಂಡು ಒಂದು ನೀಟಾಗಿ ಬರ್ಕೊಂಡು ನೋಟ್ಸು, ಬೆಳಗ್ಗೆ ಫ್ರೆಶ್ ಆಗಿ ಯೋಗ ಮಾಡಿದ್ದಾದ್ಮೇಲೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಓದ್ಕೊಂಡು ಹೋಗ್ತಾ ಇರ್ಬೋದು. ಮೈಂಡ್ ಹಾಗೇ ಕುತ್ಕೊಳ್ಳುತ್ತೆ ಮೈಂಡಲ್ಲಿ. ಓಕೆ, ನೆಕ್ಸ್ಟ್ ಕಂಟೆಂಟ್ಸ್ ಸ್ನೇಹಿತರೆ. ಅಮೆರಿಕದ ಸಂಸತ್ ಕಾಂಗ್ರೆಸ್ನ ಜಂಟಿ ಅಧಿವೇಶನದಲ್ಲಿ ಮೋದಿಯವರ ಭಾಷಣ ಕೂಡ ಮಾಡ್ತಾರೆ ನಮ್ಮ ಮೋದಿ ಸರ್. ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ 2023 ಜೂನ್ 22ರಂದು ಅಮೆರಿಕದ ಸಂಸತ್ತಾದ ಕಾಂಗ್ರೆಸ್ಸನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಮೂಲಕ ಪ್ರಧಾನಿ ಮೋದಿಯವರು ಅಮೆರಿಕ ಸಂಸತ್ನಲ್ಲಿ 2 ಬಾರಿ ಮಾತನಾಡಿದ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 2 ಬಾರಿ ಮಾತಾಡಿರ್ತಾರಲ್ಲ, ಅಮೇರಿಕಾದಲ್ಲಿ ಹೋಗಿ 2 ಸಲ ಮಾತಾಡೋದು ತಮಾಷೆನ ಮಾತಾಡಿದ್ದಾರೆ ನಮ್ಮ ಮೋದಿ ಸರ್. ಓಕೆ, ಮೋದಿಯವರ ಭಾಷಣವನ್ನು ಮೆಚ್ಚಿ ಅಮೆರಿಕದ ಸಂಸದರು 15 ಬಾರಿ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾರೆ. 79 ಬಾರಿ ಭಾಷಣಕ್ಕೆ ಚಪ್ಪಾಳೆ ಹೊಡಿತಾರೆ. ಪಟ ಅಂತ ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾ ಹೋಗ್ತಾರೆ. ಓಕೆ, ಇದ್ರ ಮೂಲಕ ಪ್ರಶಂಸೆಗೆ ಅವರು ವ್ಯಕ್ತಪಡಿಸ್ತಾರೆ ಪ್ರಶಂಸೆಯನ್ನು. ಜಂಟಿ ಅಧಿವೇಶನವನ್ನು ಅಮೆರಿಕದ 49ನೇ ಉಪಾಧ್ಯಕ್ಷೆಯಾದಂತಹ ಸೆನೆಟ್ ಅಂದರೆ ಮೇಲ್ಮನೆ, ಅಮೆರಿಕದಲ್ಲಿ ಸೆನೆಟ್. ಓಕೆ, ಸೆನೆಟ್ ಸೆನೆಟ್ನ ಒಂದು ಸ್ಪೀಕರ್ ಆಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಆ್ಯಂಡ್ ಹೌಸ್ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಅಂದರೆ ಕೆಳಮನೆ ಸ್ಪೀಕರ್ ಆಗಿರ್ತಕ್ಕಂಥ ಕೆವಿನ್ ಮೆಕಾರ್ಥ್ ಮುನ್ನಡೆಸ್ತಾರೆ. ಅಮೇರಿಕ ಸಂಸತ್ತಿನ ಮೇಲ್ಮನೆ ಕೆಳಮನೆ ಯಾವುದು ಅಂತ ಕೇಳಿದಾಗ ಸೆನೆಟ್, ಹೌಸ್ ರೆಪ್ರೆಸೆಂಟೇಟಿವ್ ಇವೆರಡೂ ಕೂಡ ಮೇಲ್ಮನೆ ಮತ್ತು ಕೆಳಮನೆ. ನೋಡಿ ಎಲ್ಲೆಲ್ಲಿ ಪಾಯಿಂಟ್ಸ್ ಇದಾವೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು ಸ್ನೇಹಿತರೆ. 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, 9ನೇದು ಯೋಗದ ಬಗ್ಗೆ ಮಾತಾಡಿದ್ವಿ ನಾವು. ಅಲ್ಲಿ ಏನು ನೋಡಿ, ಇದು ತುಂಬ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಕ್ವಶನ್ ಇದು. ಈ ಯೋಗ ದಿನಾಚರಣೆಯ ಒಂದು ಸ್ಲೋಗನ್ ಏನಪ್ಪ, ಥೀಮ್ ಏನು? ವಸುದೈವ ಕುಟುಂಬಕಂ ಅಂತ. ಓಕೆ, ಪ್ರಧಾನಿ ನರೇಂದ್ರ ಮೋದಿಯವರು 4 ದಿನಗಳ ಅಮೆರಿಕ ಪ್ರವಾಸ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಜರುಗಿದಂಥ 9ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿದ್ರು ಇವರು, ನಮ್ಮ ಪ್ರಧಾನಿಯವರು. ಅಮೆರಿಕ ಕಾಲಮಾನ ಬೆಳಗ್ಗೆ 8ರಿಂದ 9 ಗಂಟೆಯವರೆಗೆ ಈ ಕಾರ್ಯಕ್ರಮವು ವಸುದೈವ ಕುಟುಂಬಕಂ ಎಂಬ ಧ್ಯೇಯ ವಾಕ್ಯದೊಂದಿಗೆ 2023ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆ ಆಯೋಜಿತ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿಯಾಗಿದ್ದು, ಈ ಮೂಲಕ ಮೋದಿಯವರು ಮೊದಲ ಬಾರಿಗೆ ವಿದೇಶದಲ್ಲಿ ಯೋಗ ಮಾಡ್ತಾರೆ. ಅದು ಫೇಮಸ್ ಅಲ್ವಾ, ಫಸ್ಟ್ ಟೈಮು ವಿದೇಶದಲ್ಲಿ ಹೋಗಿ ಯೋಗ ಮಾಡೋದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ. ಇದನ್ನೆಲ್ಲ ಕುತ್ಕೊಂಡು ನೋಡೋದಕ್ಕೆ 25 ಕೋಟಿ ಜನ, ಗ್ರೇಟಪ್ಪ, 25 ಕೋಟಿ ಜನ ಬಂದು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಗಡಿ ಭದ್ರತಾ ಪಡೆಯ ನೂತನ DG ಯಾರು? ನಿತಿನ್ ಅಗರ್ವಾಲ್ ಸರ್ ಅವರು. ಓಕೆ, 2023 ಜೂನ್ 15ರಿಂದ ಭಾರತ ಗಡಿ ಭದ್ರತಾ ಪಡೆಯ 31ನೇ DG ಆಗಿ ನಿತಿನ್ ಅಗರ್ವಾಲ್ ಸರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. 2023 ಜನವರಿ 1ರಿಂದ ಜೂನ್ 14ರವರೆಗೆ 30ನೇ ಡೈರೆಕ್ಟರ್ ಜನರಲ್ ಆಗಿ ಎಸ್ ಲಾಲ್ ತಾವೋಸೇನ್ ಅವರು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CPRF ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಓಕೆ, ಇವ್ರ ಜಾಗಕ್ಕೆ ನಮ್ಮ ನಿತಿನ್ ಅಗರ್ವಾಲ್ ಸರ್ ಬಂದಿದ್ದಾರೆ. ಕೇಂದ್ರ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯ ಶಿಫಾರಸ್ಸಿನನ್ವಯ ನಿತಿನ್ ಅವರು ಜೂನ್ 15, 2023ರಿಂದ 26 ತನಕ, ಜುಲೈ 31 ತನಕ ಇವರೇನು DG ಆಗಿ ವರ್ಕ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇವರು ಯಾವ ಬ್ಯಾಚಲ್ಲಿ IAS ಪಾಸ್ ಆಗಿದ್ದಾರೆ? 1989ರ ಬ್ಯಾಚ್ನ ಕೇರಳ ಕೆಡರ್ನ IPS ಅಧಿಕಾರಿಯಾಗಿ ನಿತಿನ್ ಅವರು CRPFನ ಹೆಚ್ಚುವರಿ DG ಆಗಿ ಅಪಾಯಿಂಟ್ ಆಗಿರ್ತಾರೆ. ITBPಯನ್ನು ADG ಬ್ಯಾಂಕ್ ಹೊಂದಿದ್ದಾರೆ. ಓಕೆ, ADG ಬ್ಯಾಂಕ್ ಹೊಂದಿದ್ದಾರೆ. ಬ್ಯಾಂಕ್ ಅಲ್ಲ ಸ್ನೇಹಿತರೆ, ಇದು ಬ್ಯಾಡ್ಜ್. ಓಕೆ, ಬ್ಯಾಡ್ಜನ್ನು ಹೊಂದಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದಪ್ಪ ಇಲ್ಲಿ ಆಧಾರ್ ಕಾರ್ಡ್ ಎತ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಯಾರ್ಯಾರ ಫೋಟೋ ಸೂಪರ್ ಆಗಿದೆ ನೋಡ್ಕೊಳ್ಳಿ ಒಂದೊಂದು ಸಲ.
ನಿಮ್ಮ ಬ್ಯಾಂಕಲ್ಲಿ ಸಾರಿ ನಿಮ್ಮ ಒಂದು ಬ್ಯಾಗಲ್ಲಿ ಆಧಾರ್ ಕಾರ್ಡ್ ಇತ್ತು, ನಿಮ್ಮ ಪರ್ಸಲ್ಲಿ ಆಧಾರ್ ಕಾರ್ಡ್ ಇರುತ್ತೆ. ಆಧಾರ್ ಕಾರ್ಡ್ ತೆಗೆದು ನೋಡಿ ಎಲ್ಲರ ಫೋಟೋ ಚೆನ್ನಾಗಿ ಬಂದಿದೆಯಾ? ಯಾರ್ಯಾರ ಫೋಟೋ ಚೆನ್ನಾಗಿದೆ ಕಮೆಂಟ್ ಮಾಡಿ, ನನ್ನ ಫೋಟೋ ಚೆನ್ನಾಗಿದೆ ಸರ್ ಅಂತೇಳಿ. ಓಕೆ, UIDAI ಯೂನಿಫೈಡ್ ಇಂಟರ್ಫೇಸ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಯೂನಿಫೈಡ್ ಇಂಟರ್ಫೇಸ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, UIDAIನ ಒಂದು ಎಕ್ಸ್ಪ್ಯಾಂಡ್ ಅಥವಾ ಅಬ್ರಿವೇಷನ್. ಇದರ ಒಂದು CEO ಆಗಿ ಅಮಿತ್ ಅಗರ್ವಾಲ್ ಅವರು ನೇಮಕ ಆಗಿದ್ದಾರೆ ಸ್ನೇಹಿತರೆ. ಓಕೆನಾ? ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಇದರ ಒಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಅಮಿತ್ ಅಗರ್ವಾಲ್ ಸರ್ ಅವರು. ಇವರು ಯಾವ ಬ್ಯಾಚಲ್ಲಿ ಅಪಾಯಿಂಟ್ ಆಗಿದ್ದು? 1993ಯಲ್ಲಿ ಛತ್ತೀಸ್ಗಢ IAS ಅಧಿಕಾರಿಯಾಗಿ ಅಮಿತ್ ಸರ್ ಅವರು IIT ಕಾನ್ಪುರದಿಂದ ಪದವಿ ಹೊಂದಿರ್ತಾರೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯಾಗಿ, ಕೇಂದ್ರ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿಯಾಗಿ, ಛತ್ತೀಸ್ಗಢ ರಾಜ್ಯದ ಹಣಕಾಸು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೌರಭ್ ಬಗಾರ್ಗ್ ಅಂತಕ್ಕಂಥ ವ್ಯಕ್ತಿಯ ಅವಧಿ ಮುಗಿದು ಹೋಗಿದ ಕಾರಣದಿಂದ ಇವ್ರನ್ನೇನು ಮಾಡ್ತಾರೆ, ಆ ಒಂದು ಜಾಗಕ್ಕೆ ಅಮಿತ್ ಅಗರ್ವಾಲ್ ಸರ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸದ್ಭಾವನಾ ರಾಯಭಾರಿ ನೇಮಕ ಯಾರು? ಡಾಕ್ಟರ್ ರಿಕ್ಕಿ ಕೇಜ್ ಅನ್ನೋ ಹೆಸರು ಜ್ಞಾಪಕ ಇಟ್ಕೋಬೇಕಂದ್ರೆ ನೀವೇನು ಮಾಡಬೇಕು? ರಿಕ್ಕಿ ಪಾಂಟಿಂಗ್ ಅಂತ ಜ್ಞಾಪಕ ಇಟ್ಕೋಬೇಕು. ಆಸ್ಟ್ರೇಲಿಯಾ ತಂಡದ ಅದ್ಭುತವಾದ ಕ್ಯಾಪ್ಟನ್ ರಿಕ್ಕಿ ಪಾಂಟಿಂಗ್. ನಮ್ಮ ಸಚಿನ್ ಸರ್ ಇದ್ರಲ್ವಾ, ಆಗ ಸಚಿನ್ ಸರ್ಗೆ ಆಪೋಸಿಟ್ ಆಗಿ ನಿಂತ್ಕೋತಾ ಇದ್ರು ಅವರು, ರಿಕ್ಕಿ ಪಾಂಟಿಂಗ್. ನೀನಾ ನಾನಾ ಅಂತ. ಸೊ ಡಾಕ್ಟರ್ ರಿಕ್ಕಿ ಕೇಜ್, ಓಕೆ, ವಿಶ್ವಸಂಸ್ಥೆಯ ಸದ್ಭಾವನಾ ರಾಯಭಾರಿ. ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ನೋಡಿ, ವಿಶ್ವಸಂಸ್ಥೆಯ ಮರುಭೂಮಿ ನಿಯಂತ್ರಣ ಮತ್ತು ಬರ ನಿಯಂತ್ರಣ, ಇಲ್ಲಿ ಬರ್ದಿದೆ ನೋಡಿ, UNCCD ಇಂಗ್ಲೀಷ್ ಅಬ್ರಿವೇಷನ್. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಡೆಸರ್ಟ್ ಅಂದರೆ ಗೊತ್ತಿದೆಯಲ್ಲ, ಮರುಭೂಮಿ. ಓಕೆ, ಡೆಸರ್ಟ್ ಅಂದರೆ ಏನು? ಮರುಭೂಮಿ. ಇಲ್ಲಿ ವಿಶ್ವಸಂಸ್ಥೆಯ ಮರುಭೂಮಿ ನಿಯಂತ್ರಣ ಮತ್ತು ಬರ ನಿಯಂತ್ರಣ ಸಮಾವೇಶದ ಜಾಗತಿಕ ಸದ್ಭಾವನಾ ರಾಯಭಾರಿಯಾಗಿ ಡಾಕ್ಟರ್ ರಿಕ್ಕಿ ಕೇಜ್ ರವರು. ಈ ಹೆಸರು ಜ್ಞಾಪಕ ಇಟ್ಕೋಬೇಕಂದ್ರೆ ರಿಕ್ಕಿ ಪಾಂಟಿಂಗ್ ಸರ್ ಅವ್ರನ್ನ ಜ್ಞಾಪಿಸ್ಕೊಳ್ಳಿ. ಡಾಕ್ಟರ್ ರಿಕ್ಕಿ ಕೇಜ್ ಅವರು ನೇಮಕಗೊಂಡಿದ್ದಾರೆ. ಪರಿಸರ, ಶಿಕ್ಷಣ, ರಕ್ಷಣೆ, ಸಂಗೀತ ಕ್ಷೇತ್ರದಲ್ಲಿ ರಿಕ್ಕಿ ಕೇಜ್ ಅವರು ತೊಡಗಿಸಿಕೊಂಡಿದ್ದಾರೆ. 4 ವರ್ಷಗಳಿಂದ UNCCD ಜೊತೆ ಕಾರ್ಯನಿರ್ವಹಿಸುತ್ತಿರುವ ಕೇಜ್ ಅವರು ಪ್ರಸ್ತುತವಾಗಿ ಹರ್ ಲ್ಯಾಂಡ್ ಅಭಿಯಾನ ಆರಂಭಿಸಿದ್ದಾರೆ. ಬೆಂಗಳೂರಲ್ಲಿ ನೆಲೆಸಿರುವ ರಿಕ್ಕಿ ಕೇಜ್ ರವರು ಭಾರತದ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. 2023ರ ಗ್ಯಾಮಿ ಪ್ರಶಸ್ತಿಯನ್ನು ತಮ್ಮ ಡಿವೈನ್ ಟೈಟ್ಸ್ ಆಲ್ಬಮ್ಗಾಗಿ ಪಡೆದಿದ್ದಾರೆ. ಓಕೆ, 23ರಲ್ಲಿ ಡಿವೈನ್ ಟೈಟ್ಸ್ ಆಲ್ಬಮ್ಗಾಗಿ ಪಡೆದಿದ್ದಾರೆ. 2015ರಲ್ಲಿ ಕೂಡ ಪಡೆದಿದ್ರು, ಅದು 57ನೇದು ಗ್ಯಾಮಿ ಪ್ರಶಸ್ತಿಯನ್ನು. ವಿಂಡ್ಸ್ ಆಫ್ ಸಂಸಾರ್ ಆಲ್ಬಮ್ಗೆ ರಿಕ್ಕಿ ಕೇಜ್ ಅವರು ಪಡೆದಿದ್ರು. ಇವರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಸದ್ಭಾವನಾ ರಾಯಭಾರಿಯಾಗಿದ್ದಾರೆ. ಓಕೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸದ್ಭಾವನಾ ರಾಯಭಾರಿಯಾಗಿದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ. ಮತ್ತು 2023ರ ಸಾಲಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. 2023ರ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತೀವಿ ನಾವು, ಹೌದಾ? ಜ್ಞಾಪಕ ಇರಲಿ, ಎಕ್ಸಾಮಲ್ಲಿ ಕೇಳ್ತಾರೆ. ನಾನೇನಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ ಅಂತಂದರೆ, ಜೂನ್ 27ರಂದು ಯಾವ ಜಯಂತಿ? ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಇದೊಂದು ಫೇಮಸ್ಸು ಪ್ರೈಸು, ಎಲ್ಲರಿಗೂ ಕೊಡ್ತಕ್ಕಂಥದ್ದು.
ನೋಡಿ, ಇದು ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವು ನೀಡುವ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಇಬ್ಬರು ಸಾಧಕರಾದ ಗಾಲ್ಫ್ ಆಟಗಾರ್ತಿಯರಿಗೆ ಫಸ್ಟ್ ಕೊಡ್ತಾರೆ ಸ್ನೇಹಿತರೆ. ಅದಿತಿ ಅಶೋಕು ಮತ್ತು ಯುವ ಉದ್ಯಮಿ ನಿತಿನ್ ಕಾಮತ್ ಅವ್ರಿಗೆ. ಓಕೆನಾ? ಮತ್ತು ಇಬ್ಬರು ಸಾಧಕರು ಇವರಿಬ್ಬರು. ಅದಾದಮೇಲೆ ನೆಕ್ಸ್ಟು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸ್ನೇಹಿತರೆ. ಅವ್ರಿಗೂ ಕೂಡ ಕೊಡ್ತಾರೆ. ತಲಾ 5 ಲಕ್ಷ ಕೊಡ್ತಾರೆ, 5 ಲಕ್ಷ ಕ್ಯಾಶು ಮತ್ತು ಏನಾದರೂ ಒಂದು ಮೆಮೊರಿ ಇರಲಿ ಅಂತ ಒಂದು ಮೆಮೆಂಟೋ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಅರ್ಹರಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಮಾಜಿ ಸಭಾಪತಿ ಬಿ ಎಲ್ ಶಂಕರ್ ಅವರು ಇವರ ನೇತೃತ್ವದ ಸಮಿತಿಯನ್ನು ರಚಿಸಲಾಗಿತ್ತು. ಈ ಸಮಿತಿಯು ಈ ಸಾಲಿನ ಪ್ರಶಸ್ತಿಗೆ ಆರೋಗ್ಯ, ಉದ್ದಿಮೆ, ಕ್ರೀಡಾ ಕ್ಷೇತ್ರದ ಸಾಧಕರನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಶಸ್ತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಓಕೆ, ಈ ಪ್ರಶಸ್ತಿಯನ್ನು 2020ರಲ್ಲಿ ಮೊದಲ ಬಾರಿಗೆ ನೀಡಲಾಗಿತ್ತು. ಫಸ್ಟ್ ಟೈಮ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, 22ರಿಂದ ಸ್ಟಾರ್ಟ್ ಮಾಡ್ತಾರೆ. 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪ್ರಶಸ್ತಿ. ಓಕೆ, ಬಾಲ ಸಾಹಿತ್ಯ ಪ್ರಶಸ್ತಿ ಯಾರ್ಯಾರು ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ. ಜಿಲ್ಲಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಧವ್ ಕೌಶಿಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇದು 2023ನೇ ಸಾಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಹಾಗೂ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಕನ್ನಡ ಹಿರಿಯ ಸಾಹಿತಿ ಸುಧಾಮೂರ್ತಿ ಸೇರಿದಂತೆ ಗ್ರೇಟ್ ವುಮೆನ್ ಅಪ್ಪ, ಸುಧಾಮೂರ್ತಿ ರವರು ಗ್ರೇಟ್ ವುಮೆನ್. ಎಲ್ಲರೂ ನೆನೆಸ್ಕೋಬೇಕು ಇವ್ರನ್ನೆಲ್ಲ ನಾವು. ಇವರೇ ಮಾದರಿ, ಹೆಣ್ಮಕ್ಳಿಗೂ ಇವರೇ ಮಾದರಿ, ಗಂಡು ಮಕ್ಕಳಿಗೂ ಇವರೇ ಮಾದರಿ, ನಮಗೆಲ್ಲರಿಗೂ ಓವರಾಲಾಗಿ ಇವ್ರ ಮಾದರಿ. ಇವರು ಮಾದರಿನೇ. ಮತ್ತು ಇವರ ಪತಿ ನಾರಾಯಣ ಮೂರ್ತಿ ಸರ್ ಅವರು ಮಾದರಿನೇ. ಅವ್ರು ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ಹೇಳ್ತಾರೆ, ನಮಗೆ ನೀವು ಒಂದು 6,000 ಕೊಡಿ ಸಾಕು, ಅದನ್ನು ನಾವು 60,000 ಮಾಡಿ ತೋರಿಸ್ತೀವಿ ವಿತಿನ್ ಎ 2 or 3 ಡೇಸಲ್ಲಿ ಅಂತ. ಎಷ್ಟು ಕಾನ್ಫಿಡೆನ್ಸು. ಆ ಕಾನ್ಫಿಡೆನ್ಸ್ ನಮ್ಮಲ್ಲೆಲ್ಲ ಬರಬೇಕು ಸ್ನೇಹಿತರೆ. ಸುಧಾಮೂರ್ತಿ ಸೇರಿದಂತೆ ಒಟ್ಟು 22 ಮಂದಿ ಸಾಹಿತಿಗಳನ್ನು ಬಾಲ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಕನ್ನಡದ ಯುವ ಕಥೆಗಾರ ಮಂಜು ನಾಯಕ್ ಚೆಳ್ಳೂರು ಸೇರಿದಂತೆ 20 ಮಂದಿಯನ್ನು ಯುವ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಮತ್ತು 42 ಮಂದಿಯನ್ನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಎರಡು 2023 ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2023 ಸಾಲಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಸಾಹಿತ್ಯ ಪ್ರಶಸ್ತಿಗೆ ಬಲ್ಲೇರಿಯಾದ ಲೇಖಕ ಜಿಯಾರ್ಜಿ ಗೋಸ್ಪೋಡಿನೋ ಅವರು ಟೈಮ್ ಶೆಲ್ಪರ್ ಕಾದಂಬರಿಗೆ ಆಯ್ಕೆಯಾಗಿದೆ. ಅವರ ಒಂದು ಕಾದಂಬರಿ ಟೈಮ್ ಶೆಲ್ಪರ್. ಈ ಕಾದಂಬರಿಯನ್ನು ಏಂಜಲಾ ರೋಡಲ್ ಅವರು ಭಾಷಾಂತರಿಸಿದ್ದಾರೆ, ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿದ್ದಾರೆ. 2020ರಲ್ಲಿ ಈ ಕಾದಂಬರಿಯು ಬಲ್ಲೇರಿಯನ್ ಭಾಷೆಯಲ್ಲಿ ಮೊದಲ ಬಾರಿ ಪ್ರಕಟವಾಗಿತ್ತು. 2005ರಿಂದ ಮ್ಯಾನ್ ಗ್ರೂಪ್ ವತಿಯಿಂದ ಈ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದ ಭಾಷಾಂತರ ಕ್ಷೇತ್ರದಲ್ಲಿ ನೀಡಲಾಗುತ್ತೆ. 50,000 ಪ್ರಶಸ್ತಿ ಮೊತ್ತದ ಈ ಪ್ರಶಸ್ತಿಯು 2022ನೇ ಸಾಲಿಗೆ ಭಾರತದ ಕಾದಂಬರಿಗಾರ್ತಿ ಗೀತಾಂಜಲಿ ಶ್ರೀ ಅವರ ಟೋಂಬ್ ಆಫ್ ಸ್ಯಾಂಡ್ ಒಂದು ಕೃತಿ ಆಯ್ಕೆಯಾಗಿತ್ತು ಸ್ನೇಹಿತರೆ. UK ದೇಶದ ವತಿಯಿಂದ 1940ರಿಂದ ಈ ಒಂದು ಇಂಗ್ಲೀಷ್ ಕಾದಂಬರಿ ಸಾಹಿತ್ಯ ಚರಿತ್ರದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ. 2022 ಸಾಲಿನ ಪ್ರಶಸ್ತಿಗೆ ಶ್ರೀಲಂಕಾದ ಶೆಹರ್ ಕರುಣಾತಿಲಕ ಅವರ ಒಂದು ಕೃತಿ ಯಾವುದು, ದ 7 ಮೂನ್ಸ್ ಆಫ್ ಮಾಲಿ ಅಜೇಡಾ ಎಂಬ ಕೃತಿ ಆಯ್ಕೆಯಾಗಿತ್ತು ಸ್ನೇಹಿತರೆ. ಓಕೆ, ಗ್ರ್ಯಾಂಡ್ ಸ್ಲಾಮ್ ಫ್ರೆಂಚ್ ಓಪನ್ ಟೆನಿಸ್ 2023 ಇದ್ರ ಬಗ್ಗೆ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ಸ್ನೇಹಿತರೆ. ಈ ಟೆನ್ನಿಸ್ ಟೂರ್ನಿಮೆಂಟ್ದು ನಮಗೆ ಓವರಾಲ್ ಆಗಿ 4 ಟೆನ್ನಿಸ್ ಟೂರ್ನಿಗಳು ನಡೆಯುತ್ತೆ. ಓಕೆನಾ? ಅದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು, ಫ್ರೆಂಚಲ್ಲಿ, ವಿಂಬಲ್ಡನ್ನಲ್ಲಿ, US ಅಲ್ಲಿ
ಈ ವಿಂಬಲ್ಡನ್ ಇದೆಯಲ್ಲ, ಇದು ಅತ್ಯಂತ ಪುರಾತನವಾದಂತಹ ಸ್ಟೇಡಿಯಂ, ಇದು ವಿಂಬಲ್ಡನ್ ಸ್ಟೇಡಿಯಮ್ಮು. ಓಕೆ, ಈ 4 ಜಾಗದಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ ಅಂತಕ್ಕಂಥದ್ದನ್ನು, ಸ್ಟ್ಯಾಮ್ ಅಂತ ಇದೆ ಇಲ್ಲಿ, ಸ್ಲ್ಯಾಮ್ ಅಂತಕ್ಕಂಥದ್ದನ್ನು ಈ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ನಿಮ್ಗಾಗಲೇ ಹೇಳಿರೋ ಪ್ರಕಾರ ಈ ಫ್ರಾನ್ಸ್ನ ಸ್ಟಡಿ ರೋಲ್ಯಾಂಡ್ ಗ್ಯಾರೋಸ್ ಸ್ಟೇಡಿಯಂನ ಹೊರಾಂಗಣದ ಕ್ಲೇ ಕೋರ್ಟ್ನಲ್ಲಿ ಆಯೋಜಿಸ್ತಾರೆ. ಓಕೆ, ಫ್ರಾನ್ಸ್ನಲ್ಲಿ 2023 ಫ್ರೆಂಚ್ ಓಪನ್ ಪಂದ್ಯಾವಳಿಗಳು, ಫ್ರೆಂಚ್ ಓಪನ್ನ 127ನೇ ಆವೃತ್ತಿಯಾಗಿರುತ್ತೆ ನೋಡಿ. ಇಲ್ಲೂ ಕೂಡ ನೊವಾಕ್ ಜಾಕೋವಿಕ್ ಅನ್ನೋರು ಬಾರಿಸಿರ್ತಾರೆ, ಬ್ಯಾಟಿಂಗು ಪ್ರೈಸ್ ತೊಗೊಂಡಿರ್ತಾರೆ ಅಂತ ಅರ್ಥ. ಓಕೆ, 23 ಚಾಂಪಿಯನ್ಶಿಪ್ ಪಡೆದಿರ್ತಾರೆ ಸ್ನೇಹಿತರೆ ಇವರು, ಓಕೆನಾ. ಮತ್ತು ಮಹಿಳಾ ಆಟಗಾರ್ತಿ ಈಗ ಸ್ವಿಯಾಟೆಕ್, ಇವರು 4ನೇ ಗ್ರ್ಯಾಂಡ್ ಸ್ಲಾಮ್ ತನ್ನದಾಗಿಸ್ಕೊಂಡ್ರು. ಇವರು 23ನೇದು, ಇವ್ರು 4ನೇದು, ಜ್ಞಾಪಕ ಇರಲಿ. ನೊವಾಕ್ ಜಾಕೋವಿಕ್ಕು ಏನಪ್ಪ ಹೆಸರು ಮಾಡ್ತಾ ಇದ್ದಾರೆ, ತುಂಬ ಹೆಸರು ಮಾಡ್ತಾಯಿದ್ದಾರೆ, ಜ್ಞಾಪಕ ಇರಲಿ. ಸುದ್ದಿಯಲ್ಲಿರೋದು ಅವರೇ ಈಗ, ಜ್ಞಾಪಕ ಇರಲಿ. ನೆಕ್ಸ್ಟು 2023 ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಟ್ರೋಫಿ ಅನಾವರಣ. ಭಾರತದಲ್ಲಿ ಏಕದಿನ ವಿಶ್ವಕಪ್ ಟೂರ್ನಿ 2023 ಅಕ್ಟೋಬರ್ 5ರಿಂದ ನವೆಂಬರ್ 19ರವರೆಗೆ ಏಕದಿನ ವಿಶ್ವಕಪ್ ಟೂರ್ನಿ 13ನೇ ಆವೃತ್ತಿ ಭಾರತದ ಆತಿಥ್ಯದಲ್ಲಿ ಜರುಗಲಿದ್ದು, ಈ ಟೂರ್ನಿಯ ಟ್ರೋಫಿಯನ್ನು ಅಧಿಕೃತವಾಗಿ ಅನಾವರಣಗೊಳಿಸಿದರು. ವಿಶೇಷ ಏನಪ್ಪ ಅಂತಂದರೆ, ಭೂಮಿಯಿಂದ 1.20 ಲ್ಯಾಕ್ಸ್ ಫೀಟ್ 1.20 ಲಕ್ಷ ಅಡಿ ಎತ್ತರದಲ್ಲಿ ಬಲೂನ್ಗೆ ಕಟ್ಟಿದ ಪ್ರತಿಷ್ಠಿತ ಬೆಳ್ಳಿ ಟ್ರೋಫಿಯನ್ನು ನೋಡ್ದ, ಬೆಳ್ಳಿ ಟ್ರೋಫಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣಕ್ಕೆ ಆಕರ್ಷಕವಾದ ರೀತಿಯಲ್ಲಿ ಇಳಿಸಲಾಯಿತು. ಇದೇ ಒಂದು ಸ್ಪೆಷಲ್ ಸ್ನೇಹಿತರೆ. ಬಲೂನು ಕಟ್ಟಿರ್ತಾರೆ, ಅದನ್ನು ನೀಟಾಗಿ ತೊಗೊಂಬಂದು ಲ್ಯಾಂಡ್ ಮಾಡ್ತಾರೆ. ಈ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲ್ವಾ, ಆ ಥರ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ರೀತಿ ತೊಗೊಂಬಂದು ನೀಟಾಗಿ ಲ್ಯಾಂಡ್ ಮಾಡ್ತಾರೆ ಬಲೂನ್. ಓಕೆ, ಅತ್ಯಾಧುನಿಕ ಬಲೂನಲ್ಲಿ ಕಟ್ಟಿರ್ತಾರೆ, ಅದು ಬೆಳ್ಳಿ ಕಪ್ಪು ಟ್ರೋಫಿ. ಅತ್ಯಾಧುನಿಕ ಕ್ಯಾಮರಾಗಳ ಮೂಲಕ ಈ ದೃಶ್ಯವನ್ನು ಸೆರೆ ಹಿಡಿಯಲಾಯಿತು. ಇದು ಗಗನಕ್ಕೇರಿದ ಮೊದಲ ಕ್ರೀಡಾ ಟ್ರೋಫಿ. ಓಕೆ, ಇನ್ನು ಹೆಗ್ಗಳಿಕೆಗೆ ಪಾತ್ರವಾಯಿತು ಸ್ನೇಹಿತರೆ. ಕಿರಿಯ ಮಹಿಳೆಯರ ಏಷ್ಯಾ ಕಪ್ ನೋಡಿ, ಇಂಥವೆಲ್ಲ ನಾವು ಹೊಡೆಯೋದು. ನಮ್ಮ ಇಂಡಿಯಾದವರು ಬಾರಿಸ್ಕೊಂಡ್ಬಂದ್ಬಿಡ್ತಾರೆ. ಮಹಿಳೆಯರ ಏಷ್ಯಾ ಕಪ್ ಹಾಕಿ 2023 ಬಿಟ್ಟಿಲ್ಲ, ನಮ್ಮ ಹೆಣ್ಮಕ್ಳು ಬಾರಿಸ್ಕೊಂಡ್ಬಂದಿದ್ದಾರೆ ಹೋಗಿ. 2023 ಕಿರಿಯರ ಮಹಿಳೆಯರ ಏಷ್ಯಾ ಕಪ್ ಹಾಕಿ ಟೂರ್ನಿ ಪಂದ್ಯಗಳು ಜಪಾನ್ನಲ್ಲಿ ನಡೆದಿರುತ್ತೆ. ಜಪಾನ್ಗೆ ಹೋಗಿ ಬಾರಿಸ್ಕೊಂಡ್ಬಂದಿರೋದು ನಮ್ಮ ಹೆಣ್ಮಕ್ಳು. ಹೊಡೀರಿ ಚಪ್ಪಾಳೆ ಹೆಣ್ಮಕ್ಳಿಗೆ. ಕಾಕಾಮಿಗಿ ಹಾರಾದಲ್ಲಿ ಜಪಾನ್ನಲ್ಲಿ 2023 ಜೂನ್ 3ರಿಂದ 11 ನಡೆಯುತ್ತಿದ್ದು, 2023 ಜೂನ್ 11ರಲ್ಲಿ ಜರುಗಿದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ದಕ್ಷಿಣ ಕೊರಿಯಾದ ವಿರುದ್ಧ 2-1 ಗೋಲ್ನಿಂದ ಗೆಲುವು ಸಾಧಿಸಿತ್ತು. ಈ ಮೂಲಕ ಭಾರತವು ಇದೇ ಮೊದಲ ಬಾರಿಗೆ ಚಾಂಪಿಯನ್ಶಿಪ್ ಪಡೆದುಕೊಂಡಿದೆ. ಫಸ್ಟ್ ಟೈಮ್ ಹೊಡೆದಿರೋದು. ಜ್ಞಾಪಕ ಇರಲಿ ಸ್ನೇಹಿತರೆ, ನಮ್ಮ ಹೆಣ್ಮಕ್ಳು ಗೆದ್ಕೊಬಂದಿದ್ದಾರೆ, ಅವ್ರಿಗೆ ಕಂಗ್ರ್ಯಾಟ್ಸ್ ಹೇಳೋಣ ಎಲ್ಲರೂ ಕೂಡ. RBIನ ಡೆಪ್ಯೂಟಿ ಗವರ್ನರ್ ಯಾರು? ಗವರ್ನರ್ ಗೊತ್ತಿದೆಯಾ ನಿಮ್ಗೆಲ್ಲರಿಗೂ? ಗವರ್ನರು ಕಮೆಂಟ್ ಮಾಡಿ ಸ್ನೇಹಿತರೆ, ಗೊತ್ತಿರೋರು ದಯವಿಟ್ಟು. RBIನ ಡೆಪ್ಯೂಟಿ ಗವರ್ನರ್ ಆಗಿ ಸ್ವಾಮಿನಾಥನ್ ಜಾನಕಿ ರಮಣ್ ಸ್ವಾಮಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸ್ವಾಮಿನಾಥನ್ ಜಾನಕಿ ರಮಣ್ ಇವರು ಡೆಪ್ಯೂಟಿ ಗವರ್ನರ್ ಆಗಿದ್ದಾರೆ ಈಗ ಪ್ರೆಸೆಂಟು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಸ್ವಾಮಿನಾಥನ್ ಜಾನಕಿ ರಮಣ್ ಅವರನ್ನು ಕೇಂದ್ರ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಡೆಪ್ಯೂಟಿ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ. ಇವರ ಅಧಿಕಾರ 3 ವರ್ಷ ಇರುತ್ತೆ ಸ್ನೇಹಿತರೆ. ಮುಂದಿನ ಆದೇಶ ಬರೋವರೆಗೂ ಈ ಹುದ್ದೆಯಲ್ಲಿರ್ತಾರೆ. RBI ಆ್ಯಕ್ಟ್ 1934 ಜ್ಞಾಪಕ ಇರಲಿ. ಆ್ಯಕ್ಟ್ ಪಾಸ್ ಆಗಿದ್ದು 1934 ಮತ್ತು ಜಾರಿಗೆ ಆಗಿದ್ದು 1935 ಏಪ್ರಿಲ್ 1. ಓಕೆ, ಆ್ಯಕ್ಟು 1934 ಎಸ್ಟಾಬ್ಲಿಷ್ ಆದರೆ
ಅದು ಕೆಲಸ ಜಾರಿಗೆ ಯಾವಾಗ ಬರುತ್ತೆ ಅಂತಂದರೆ 1935 ಸ್ನೇಹಿತರೆ. ಬಟ್ ಆ್ಯಕ್ಟ್ ಎಕ್ಸಾಕ್ಟಾಗಿದೆ 1934 ಆ್ಯಕ್ಟ್. ಕಮೆಂಟ್ ಮಾಡಿರಿ, ಯಾರೋ ನೋಡ್ತಾ ಇದ್ರೆ ಅವ್ರು ಕಮೆಂಟ್ ಮಾಡಬೇಕು ಸ್ನೇಹಿತರೆ. ಹೂ ಇಸ್ ದ ಗವರ್ನರ್ ಆಫ್ ಆರ್ ಬಿ ಐ, ಪ್ರೆಸೆಂಟ್ ಗವರ್ನರ್ ಆಫ್ ಆರ್ ಬಿ ಐ? ಗೀತಾ ಪ್ರೆಸ್ಗೆ 2021ನೇ ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿ. ಗಾಂಧಿ ಶಾಂತಿ ಪ್ರಶಸ್ತಿ ಏನಿದು? ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ಯಾರಿಗೆ? ಗೀತಾ ಪ್ರೆಸ್ ಅನ್ನೋರಿಗೆ 2021ನೇ ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ಟಿರೋದು. ಯಾಕಪ್ಪ ಅಂತಂದರೆ ಅವರು 100 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ಅವರ ಒಂದು ಪ್ರೆಸ್ ಓಪನ್ ಮಾಡಿ 100 ವರ್ಷ ಆಗಿರುತ್ತೆ. ಅದೇ ಒಂದು ಟೈಮ್ಗೂ ಗಾಂಧಿ ಶಾಂತಿ ಪ್ರಶಸ್ತಿ ಕೂಡ ಆಯ್ಕೆ ಆಗಿರೋದು ಒಂದು ವಿಶೇಷ. ಓಕೆನಾ? ಅದ್ರ ಬಗ್ಗೆ ಇವರು ನೋಡಿ, ಉತ್ತರ ಪ್ರದೇಶದ ಗೋರಖ್ಪುರದ ಪ್ರಕಾಶನ ಸಂಸ್ಥೆ ಗೀತಾ ಪ್ರೆಸ್ ಅವರನ್ನು ಆಯ್ಕೆ ಮಾಡಿದೆ. ಗಾಂಧಿ ಮಾರ್ಗದ ಮೂಲಕ ಅಂದರೆ ಗಾಂಧಿ ತತ್ವಗಳನ್ನು ಇವರು ಅಳವಡಿಸ್ಕೊಳ್ಳೋದಾಗಲಿ, ಹೇಳೋದಾಗಲಿ, ಪ್ರಚಾರ ಮಾಡೋದಾಗಲಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿವರ್ತನೆ ತರುವಲ್ಲಿ ಸಂಸ್ಥೆಯ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಪ್ರಶಸ್ತಿ ಆಯ್ಕೆ ಮಂಡಳಿ ಗೀತಾ ಪ್ರೆಸ್ ಅವರನ್ನು ಪ್ರಶಸ್ತಿಗೆ ಅವಿರೋಧವಾಗಿ, ಆಪೋಸಿಟೇ ಇಲ್ಲ, ಸೆಲೆಕ್ಟ್ ಮಾಡಬೇಕಾದ್ರೆ ಆಯ್ಕೆ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳಾದ ಶಾಂತಿ, ಸೌಹಾರ್ದಕ್ಕೆ ಉತ್ತೇಜನ ನೀಡುವಲ್ಲಿ ಗೀತಾ ಪ್ರೆಸ್ ವಹಿಸುವ ಪಾತ್ರವನ್ನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಅವರ ಒಂದು ದಾರಿನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಅಂತೇಳಿ. ಪ್ರಶಸ್ತಿ ಆಯ್ಕೆ ಮಂಡಳಿ ಅಧ್ಯಕ್ಷರಾದ ಪ್ರಧಾನಿ ಮೋದಿ ಅವರು ಸ್ಮರಿಸಿದರು. ಸಮುದಾಯ ಸೇವೆಯಲ್ಲಿ ಗೀತಾ ಪ್ರೆಸ್ ಕೈಗೊಂಡಿದ್ದ ಕಾರ್ಯಗಳಿಗೆ ಮನ್ನಣೆ ನೀಡಿ ಈ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟರು. ಓಕೆನಾ? 100 ವರ್ಷ ಆಗಿದೆ ಅವರು ಪ್ರಾರಂಭ ಮಾಡಿ ಸಂಸ್ಥೆನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕನ್ನು ಕೊಡಿ. ನೀವು ಕೊಡೋ ಲೈಕೇ ನಮಗೆ ಒಂದು ರೀತಿ ಎನರ್ಜಿ, ಊಟ ಒಂಥರ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಶಕ್ತಿ ಎಲ್ಲ ಇದ್ದಂತೆ ಸ್ನೇಹಿತರೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರ್ತೀರಾ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚು ಕಂಟೆಂಟ್ಸನ್ನು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೊಗೊಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ.